ಇದು ದಕ್ಷಿಣ ಚೀನಾ ಸಮುದ್ರವಾಗಿದ್ದು, ಅಲ್ಲಿ ಈ ಸಮಯದಲ್ಲಿ ಭಾರೀ ಭೌಗೋಳಿಕ ರಾಜಕೀಯ ಉದ್ವಿಗ್ನತೆ ಇದೆ ಮತ್ತು ಚೀನಾ ಈ ಇಡೀ ಪ್ರದೇಶದ ಮೇಲೆ ನಿಯಂತ್ರಣ ಸಾಧಿಸಲು ಪ್ರಯತ್ನಿಸುತ್ತಿದೆ. ದಕ್ಷಿಣ ಚೀನಾ ಸಮುದ್ರವು 3.5 ಮಿಲಿಯನ್ ಚದರ ಕಿಲೋಮೀಟರ್ ಪ್ರದೇಶವಾಗಿದ್ದು, ಸಿಂಗಪುರದಿಂದ ತೈವಾನ್ ಜಲಸಂಧಿಯವರೆಗೆ ವಿಸ್ತರಿಸಿದೆ ಮತ್ತು ಅದಕ್ಕಾಗಿಯೇ ಮಲೇಷ್ಯಾ, ವಿಯೆಟ್ನಾಂ, ಫಿಲಿಪೈನ್ಸ್, ಬ್ರೂನಿ, ತೈವಾನ್, ದಕ್ಷಿಣ ಕೊರಿಯಾ ಮತ್ತು ಜಪಾನ್ನಂತಹ ದೇಶಗಳು ಚೀನಾದ ಹೇಳಿಕೆಯಿಂದ ತುಂಬಾ ಅಸಮಾಧಾನಗೊಂಡಿವೆ. ಇಡೀ ಪೆಸಿಫಿಕ್ ಮಹಾಸಾಗರದ 80% ಸಮುದ್ರ ವ್ಯಾಪಾರವು ಈ ದಕ್ಷಿಣ ಚೀನಾ ಸಮುದ್ರದ ಮೂಲಕ ಹಾದುಹೋಗುತ್ತದೆ ಮತ್ತು ಚೀನಾ ಈ ಇಡೀ ಪ್ರದೇಶದಲ್ಲಿ ತನ್ನ ಮಿಲಿಟರಿ ನೆಲೆಗಳನ್ನು ಬಹಳ ಆಕ್ರಮಣಕಾರಿಯಾಗಿ ನಿರ್ಮಿಸುತ್ತಿದೆ. ಆದರೆ ಮತ್ತೊಂದೆಡೆ ಅಮೆರಿಕವು ಚೀನಾದ ಸುತ್ತಲೂ ತನ್ನ ಮಿಲಿಟರಿ ನೆಲೆಗಳ ಜಾಲವನ್ನು ಸ್ಥಾಪಿಸುವ ಮೂಲಕ ಪ್ರತಿಕ್ರಿಯಿಸಿದೆ. ಅದರ ನಂತರ ಈ ಇಡೀ ಪ್ರದೇಶದಲ್ಲಿ ಭೌಗೋಳಿಕ ರಾಜಕೀಯ ಉದ್ವಿಗ್ನತೆಗಳು ಸಾಕಷ್ಟು ಹೆಚ್ಚಾಗಿದೆ ಮತ್ತು ಅನೇಕ ವಿಶ್ಲೇಷಕರು ದಕ್ಷಿಣ ಚೀನಾ ಸಮುದ್ರವು 3ನೇ ಮಹಾಯುದ್ಧ ಪ್ರಾರಂಭವಾಗುವ ಪ್ರದೇಶ ಎಂದು ಹೇಳುತ್ತಿದ್ದಾರೆ. ಸತ್ಯವೆಂದರೆ ಇಂದಿನ ವಿಡಿಯೋದಲ್ಲಿ ದಕ್ಷಿಣ ಚೀನಾ ಸಮುದ್ರವು ಜಗತ್ತಿಗೆ ಏಕೆ ಮಹತ್ವದ್ದಾಗಿದೆ ಎಂಬುದನ್ನು ನಾವು ಅರ್ಥಮಾಡಿಕೊಳ್ಳುತ್ತೇವೆ. ಅಂತೆಯೇ ನಾವು ಚೀನಾದ ದೃಷ್ಟಿಕೋನದಿಂದ ಈ ಸಂಪೂರ್ಣ ಪ್ರದೇಶವನ್ನು ಏಕೆ ನಿಯಂತ್ರಿಸಲು ಬಯಸುತ್ತೇವೆ ಎಂಬುದನ್ನು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸುತ್ತೇವೆ ಮತ್ತು ಅಂತಿಮವಾಗಿ ಈ ಎಲ್ಲದರ ಫಲಿತಾಂಶ ಏನಾಗಬಹುದು ಎಂಬುದನ್ನು ನಾವು ನೋಡುತ್ತೇವೆ. ಆದ್ದರಿಂದ ದಕ್ಷಿಣ ಚೀನಾ ಸಮುದ್ರ ಎಂದು ಕರೆಯಲ್ಪಡುವ ವಿಶ್ವದ ಅತ್ಯಂತ ವಿವಾದಾತ್ಮಕ ಸಮುದ್ರಕ್ಕೆ ಹೋಗೋಣ. ಸಂಗೀತ ವಿಶ್ವದ ಸಮುದ್ರ ವ್ಯಾಪಾರದ 30% ದಕ್ಷಿಣ ಚೀನಾ ಸಮುದ್ರದ ಮೂಲಕ ನಡೆಯುತ್ತದೆ. ಪ್ರತಿ ವರ್ಷ 11 ಶತಕೋಟಿ ತೈಲ ಬ್ಯಾರೆಲ್ಗಳು ಮತ್ತು 190 ಟ್ರಿಲಿಯನ್ ಘನ ಅಡಿ ನೈಸರ್ಗಿಕ ಅನಿಲವು ಈ ಸಮುದ್ರದ ಮೂಲಕ ಆಗ್ನೇಯ ಏಷ್ಯಾದ ದೇಶಗಳಿಗೆ ಹಾದುಹೋಗುತ್ತದೆ. ದಕ್ಷಿಣ ಚೀನಾ ಸಮುದ್ರವು ಪೆಸಿಫಿಕ್ ಮಹಾಸಾಗರವನ್ನು ಹಿಂದೂ ಮಹಾಸಾಗರದೊಂದಿಗೆ ಸಂಪರ್ಕಿಸುತ್ತದೆ ಮತ್ತು ಅದಕ್ಕಾಗಿಯೇ ಇದು ಬಹಳ ಮುಖ್ಯವಾದ ವ್ಯಾಪಾರ ಮಾರ್ಗವಾಗಿದೆ. ಅದನ್ನು ಯಾರು ನಿಯಂತ್ರಿಸುತ್ತಾರೋ ಇಡೀ ವಿಶ್ವದ ವ್ಯಾಪಾರವು ಅವರ ನಿಯಂತ್ರಣದಲ್ಲಿರುತ್ತದೆ. ಇಂದು 5 ದೇಶಗಳು ದಕ್ಷಿಣ ಚೀನಾ ಸಮುದ್ರದ ವಿವಿಧ ಪ್ರದೇಶಗಳನ್ನು ತಮ್ಮದೆಂದು ಹೇಳಿಕೊಳ್ಳುತ್ತವೆ ಮತ್ತು ಅವುಗಳ ಹಕ್ಕು ವಿಶ್ವಸಂಸ್ಥೆಯ ಸಮುದ್ರಗಳ ಕಾನೂನನ್ನು ಆಧರಿಸಿದೆ. ಅದರ ಪ್ರಕಾರ ಪ್ರತಿ ದೇಶದ ಕರಾವಳಿಯಿಂದ ಸಮುದ್ರದಲ್ಲಿ 200 ಮೈಲಿಗಳವರೆಗಿನ ಪ್ರದೇಶವು ವಿಶೇಷ ಆರ್ಥಿಕ ವಲಯವಾಗಿದೆ, ಅಥವಾ ಸಂಕ್ಷಿಪ್ತ ರೂಪದಲ್ಲಿ ಇಜಿ, ಅಂದರೆ ಆ ಪ್ರದೇಶದ ನೈಸರ್ಗಿಕ ಸಂಪನ್ಮೂಲಗಳು ಮತ್ತು ಅದರ ಮೂಲಕ ಹಾದುಹೋಗುವ ವ್ಯಾಪಾರವು ಆ ದೇಶದ ಹಕ್ಕಾಗಿರುತ್ತದೆ. ಚೀನಾದ ಪ್ರಕಾರ ಚೀನಾವನ್ನು ಹೊರತುಪಡಿಸಿ ಇಡೀ ದಕ್ಷಿಣ ಚೀನಾ ಸಮುದ್ರದ ಮೇಲೆ ಅದು ಐತಿಹಾಸಿಕ ಹಕ್ಕನ್ನು ಹೊಂದಿದೆ. 2ನೇ ಮಹಾಯುದ್ಧದಲ್ಲಿ ಜಪಾನ್ ಸೋಲಿಸಲ್ಪಟ್ಟಾಗ ಚೀನಾ 9- ರೇಖೆಯನ್ನು ಸೆಳೆಯಲು ಈ ಅವಕಾಶವನ್ನು ಬಳಸಿಕೊಂಡಿತು ಮತ್ತು ದಕ್ಷಿಣ ಚೀನಾ ಸಮುದ್ರವನ್ನು ಸುಮಾರು 90% ತನ್ನ ಪ್ರದೇಶವೆಂದು ಘೋಷಿಸಿತು. ಈ ಪ್ರದೇಶವು ಜಪಾನ್ನ ನಿಯಂತ್ರಣಕ್ಕೆ ಬರುವ ಮೊದಲು 1973ರಲ್ಲಿ ಯುಎನ್ 200 ಮೈಲಿ ವಿಶೇಷ ಆರ್ಥಿಕ ವಲಯದೊಂದಿಗೆ ಕಾನೂನು ರೂಪಿಸಿದಾಗ ಚೀನಾ ಈ ಕಾನೂನನ್ನು ಸ್ವೀಕರಿಸಲು ನಿರಾಕರಿಸಿತು ಮತ್ತು ಈ ಚುಕ್ಕೆಗಳ ರೇಖೆಯೊಂದಿಗೆ ಇಡೀ ದಕ್ಷಿಣ ಚೀನಾ ಸಮುದ್ರದ ಮೇಲೆ ತನ್ನ ಹಕ್ಕಿದೆ ಎಂದು ಪ್ರತಿಪಾದಿಸಿತು. ಅಂತೆಯೇ ದಕ್ಷಿಣ ಚೀನಾ ಸಮುದ್ರದ ಮಧ್ಯಭಾಗದಲ್ಲಿ ಸ್ಪ್ರಾಟ್ಲಿ ದ್ವೀಪಗಳಿವೆ. ಇವುಗಳು ಯಾರೂ ವಾಸಿಸದ ಅನೇಕ ನಿರ್ಜನ ದ್ವೀಪಗಳಾಗಿವೆ, ಆದರೆ ಚೀನಾ, ವಿಯೆಟ್ನಾಂ, ಫಿಲಿಪೈನ್ಸ್ ಮತ್ತು ಮಲೇಷ್ಯಾ ಅವುಗಳನ್ನು ಹೇಳಿಕೊಳ್ಳುತ್ತವೆ. ಈ ದ್ವೀಪಗಳ ಮೇಲೆ ಯಾರು ಹಕ್ಕು ಸಾಧಿಸುತ್ತಾರೋ ಅವರ ವಿಶೇಷ ಆರ್ಥಿಕ ವಲಯವು ಸ್ವಯಂಚಾಲಿತವಾಗಿ ಹೆಚ್ಚಾಗುತ್ತದೆ ಮತ್ತು ಅದಕ್ಕಾಗಿಯೇ ಚೀನಾ ಈ ದ್ವೀಪಗಳಲ್ಲಿ ಮಿಲಿಟರಿ ನೆಲೆಗಳನ್ನು ನಿರ್ಮಿಸುತ್ತಿದೆ ಮತ್ತು ಇಲ್ಲಿಯೇ ಪ್ರವೇಶವೂ ನಡೆಯುತ್ತದೆ. ದಕ್ಷಿಣ ಚೀನಾ ಸಮುದ್ರದಲ್ಲಿ ಯುನೈಟೆಡ್ ಅಥವಾ ಏನೂ ಇಲ್ಲ, ಏಕೆಂದರೆ ಅದು ವಿಶ್ವ ಮಹಾಶಕ್ತಿಯಾಗಿದೆ ಮತ್ತು ಚೀನಾ ಅದಕ್ಕೆ ದೊಡ್ಡ ಬೆದರಿಕೆಯಾಗಿದೆ. ಆದ್ದರಿಂದ ಅದು ತನ್ನ ಬೆಳೆಯುತ್ತಿರುವ ಮಿಲಿಟರಿ ಉಪಸ್ಥಿತಿಯನ್ನು ನಿಲ್ಲಿಸಲು ಬಯಸುತ್ತದೆ ಮತ್ತು ಅದಕ್ಕಾಗಿಯೇ ಅದು ಚೀನಾದ ಸುತ್ತಲೂ ತನ್ನ ಮಿಲಿಟರಿ ನೆಲೆಗಳ ಬೆಲ್ಟ್ ಸಿ ಅನ್ನು ನಿರ್ಮಿಸುತ್ತಿದೆ. ತೈವಾನ್ ಸುಮಾರು 200 US ಪಡೆಗಳಿಗೆ ನೆಲೆಯಾಗಿದೆ. ಸುಮಾರು 66 ವರ್ಷಗಳ ಹಿಂದೆ 1958ರಲ್ಲಿ ತೈವಾನ್ನಲ್ಲಿ 20,000 ಅಮೆರಿಕನ್ ಸೈನಿಕರು ಇದ್ದರು ಮತ್ತು ಯುಎಸ್ ಇಲ್ಲಿ ಪರಮಾಣು ಶಸ್ತ್ರಾಸ್ತ್ರಗಳನ್ನು ಸಹ ಸ್ಥಾಪಿಸಿತ್ತು. ಆದರೆ ನಂತರ 1970ರಲ್ಲಿ ಯುಎಸ್ ತನ್ನ ಪರಮಾಣು ಶಸ್ತ್ರಾಸ್ತ್ರಗಳನ್ನು ಇಲ್ಲಿಂದ ತೆಗೆದುಹಾಕಿತು ಮತ್ತು ಸೈನ್ಯವನ್ನು ಹಿಂತೆಗೆದುಕೊಂಡಿತು, ಏಕೆಂದರೆ ಚೀನಾ ಮತ್ತು ತೈವಾನ್ ನಡುವಿನ ಅಂತರವು ಕೇವಲ 100 ಮೈಲಿಗಳು ಮತ್ತು ಅಮೆರಿಕದ ಉಪಸ್ಥಿತಿಯಿಂದ ಚೀನಾ ತುಂಬಾ ಅಸಮಾಧಾನಗೊಂಡಿದೆ ಮತ್ತು ಮಾತುಕತೆ ನೇರ ಸಮಾವೇಶಕ್ಕೆ ಹೋಗುತ್ತಿತ್ತು. ತೈವಾನ್ನ ನಂತರದ ಮುಂದಿನ ಅಂಶವೆಂದರೆ 2,000 ಅಮೆರಿಕನ್ ಸೈನಿಕರು ಇರುವ ಪಲವಾನ್ ದ್ವೀಪದಲ್ಲಿ ಅಮೆರಿಕನ್ ವಾಯುನೆಲೆಯನ್ನು ಹೊಂದಿರುವ ಫಿಲಿಪೈನ್ಸ್. ಅದೇ ರೀತಿ ಫಿಲಿಪೈನ್ಸ್ನ ಲುಜಾನ್ ದ್ವೀಪದಲ್ಲಿ ಕ್ಲಾರ್ಕ್ ವಾಯುನೆಲೆ ಇದೆ, ಅಲ್ಲಿ ಸುಮಾರು 1,000 ಅಮೆರಿಕನ್ ಸೈನಿಕರು ಇದ್ದಾರೆ. ಅದೇ ರೀತಿ ಸುಮಾರು 500 ಅಮೆರಿಕನ್ ಸೈನಿಕರು ಮತ್ತು ಅಮೆರಿಕನ್ ವಿಮಾನ ವಿರೋಧಿ ವ್ಯವಸ್ಥೆಗಳನ್ನು ಸುಳುವಿನಲ್ಲಿ ಚೀನೀ ಹಡಗುಗಳನ್ನು ತಡೆಯಲು ಸ್ಥಾಪಿಸಲಾಗಿದೆ. ಮತ್ತು ಅಂತಿಮವಾಗಿ ವಿಯೆಟ್ನಾಂನ ಡಾಂಗ್ ವಾಯುನೆಲೆಯಲ್ಲಿ ಸುಮಾರು 500 ಅಮೆರಿಕನ್ ಸೈನಿಕರು ಇದ್ದಾರೆ. ಯುದ್ಧದ ಸಂದರ್ಭದಲ್ಲಿ ಅಮೆರಿಕನ್ ವಾಯುಪಡೆಯು ವಿಯೆಟ್ನಾಂನ ವಿಮಾನ ನಿಲ್ದಾಣಗಳನ್ನು ಬಳಸಬಹುದೆಂದು ಯುನೈಟೆಡ್ ಸ್ಟೇಟ್ಸ್ ಮತ್ತು ವಿಯೆಟ್ನಾಂ ಸರ್ಕಾರಗಳ ನಡುವೆ ಒಪ್ಪಂದವಿದೆ ಮತ್ತು ಈ ಕತೆ ಇನ್ನೂ ಮುಗಿದಿಲ್ಲ. ಚೀನಾವನ್ನು ಗೇಲಿ ಮಾಡುವ ಈ ಕಾರ್ಯತಂತ್ರದಲ್ಲಿ ಮತ್ತೊಬ್ಬ ದೊಡ್ಡ ಆಟಗಾರನಿದ್ದಾನೆ.
ಆಸ್ಟ್ರೇಲಿಯಾ, ಯುನೈಟೆಡ್ ಸ್ಟೇಟ್ಸ್, ಯುನೈಟೆಡ್ ಕಿಂಗ್ಡಮ್ ಮತ್ತು ಆಸ್ಟ್ರೇಲಿಯಾ ಆಕಸ್ ಎಂಬ ಮಿಲಿಟರಿ ಒಪ್ಪಂದವನ್ನು ಹೊಂದಿವೆ. ಅದರ ಅಡಿಯಲ್ಲಿ 3 ದೇಶಗಳು ಇಡೀ ಪೆಸಿಫಿಕ್ ಮಹಾಸಾಗರವನ್ನು ಮೇಲ್ವಿಚಾರಣೆ ಮಾಡಲು ಜಲಾಂತರ್ಗಾಮಿ ಪಡೆಯನ್ನು ರಚಿಸುತ್ತಿವೆ. ಈ ಜಲಾಂತರ್ಗಾಮಿ ನೌಕೆಗಳನ್ನು ನಿರ್ಮಿಸಲಾಗುತ್ತಿರುವ ಪರ್ತ್ ಬಂದರಿನಲ್ಲಿ ಚೀನಾ ಈಗಾಗಲೇ ಒಂದು ನೆಲೆಯನ್ನು ನಿರ್ಮಿಸಿದೆ. ಆದ್ದರಿಂದ ನಾವು ಚೀನಾದ ದೃಷ್ಟಿಕೋನದಿಂದ ನೋಡಿದರೆ ಅಮೆರಿಕದ ಕಾರ್ಯತಂತ್ರವು ತುಂಬಾ ಆಕ್ರಮಣಕಾರಿಯಾಗಿದೆ. ಚೀನಾದ ಎಲ್ಲಾ ಸಮುದ್ರ ವ್ಯಾಪಾರವು ಈ ಒಂದು 4,000 ಕಿಮಿ ಉದ್ದದ ಪೂರ್ವ ಕರಾವಳಿಯ ಮೂಲಕ ನಡೆಯುತ್ತದೆ ಮತ್ತು ಈ ವ್ಯಾಪಾರ ಮಾರ್ಗವು ಅಮೆರಿಕನ್ ನೆಲೆಗಳಿಂದ ಆವೃತವಾಗಿದೆ. ಚೀನಾದ ವ್ಯಾಪಾರವು ದಕ್ಷಿಣ ಏಷ್ಯಾ, ಮಧ್ಯಪ್ರಾಚ್ಯ, ಆಫ್ರಿಕಾ ಮತ್ತು ಯುರೋಪ್ಗೆ 3 ಜಲಸಂಧಿಗಳ ಮೂಲಕ ಹೋಗುತ್ತದೆ. ಒಂದು ಸಿಂಗಾಪುರ, ಮಲೇಷ್ಯಾ ಮತ್ತು ಇಂಡೋನೇಷ್ಯಾ ನಡುವೆ ಇರುವ ಮಲಕ್ಕಾ ಜಲಸಂಧಿ. ಎರಡನೆಯದು ಜಾವಾ ಮತ್ತು ಇಂಡೋನೇಷ್ಯಾದ ಸುಮಾತ್ರಾ ದ್ವೀಪದ ನಡುವೆ ಇರುವ ಸಾಂಡಾ ಜಲಸಂಧಿ ಮತ್ತು ಮೂರನೆಯದು ಇಂಡೋನೇಷ್ಯಾದ 2 ದ್ವೀಪಗಳ ನಡುವೆ ಇರುವ ಲುಬಾಕ್ ಜಲಸಂಧಿ. ಈ 3 ಜಲಸಂಧಿಗಳು ಇರುವ ದೇಶಗಳೆಲ್ಲವೂ ಅಮೆರಿಕದ ಸ್ನೇಹಿತರಾಗಿದ್ದಾರೆ ಮತ್ತು ಅದರ ಕೋರಿಕೆಯ ಮೇರೆಗೆ ಈ ಮಾರ್ಗಗಳನ್ನು ಆಯ್ಕೆ ಮಾಡಬಹುದು. ಪರಿಣಾಮವಾಗಿ ಚೀನಾದ ಆರ್ಥಿಕತೆಯು ಕೆಲವು ವಾರಗಳಲ್ಲಿ ಕುಸಿಯಬಹುದು. ಅದಕ್ಕಾಗಿಯೇ ಕಳೆದ ಕೆಲವು ವರ್ಷಗಳಿಂದ ಚೀನಾ ಈ ಸಮುದ್ರವನ್ನು ಬಹಳ ಆಕ್ರಮಣಕಾರಿಯಾಗಿ ನಿಯಂತ್ರಿಸಲು ಪ್ರಯತ್ನಿಸುತ್ತಿದೆ. ಇಂದು ಚೀನಾ ವಿಶ್ವದ 2ನೇ ಅತಿದೊಡ್ಡ ನೌಕಾಪಡೆಯನ್ನು ಹೊಂದಿದೆ. 2022ರಲ್ಲಿ ಅಮೆರಿಕದ ಮಿಲಿಟರಿ ವೆಚ್ಚ $77 ಬಿಲಿಯನ್ ಆಗಿರುತ್ತದೆ. ಚೀನಾದ ಖರ್ಚು $100 ಶತಕೋಟಿ ಡಾಲರ್ಗಳಾಗಿದ್ದರೆ ಕೆಲವೇ ವರ್ಷಗಳ ಹಿಂದೆ 1990ರಲ್ಲಿ ಚೀನಾದ ಮಿಲಿಟರಿ ಖರ್ಚು ಕೇವಲ $9 ಶತಕೋಟಿ ಡಾಲರ್ಗಳಾಗಿತ್ತು. ಚೀನಾ ತನ್ನ ನೌಕಾಪಡೆಯ ಮೂಲಕ ಯಾವುದೇ ದಿಗ್ಬಂಧನದಿಂದ ತನ್ನ ಎಲ್ಲಾ ವ್ಯಾಪಾರ ಮಾರ್ಗಗಳನ್ನು ರಕ್ಷಿಸಲು ಬಯಸುತ್ತದೆ. ಅದರ ಆರ್ಥಿಕತೆಯು ಈಗಾಗಲೇ ಬಹಳ ವೇಗವಾಗಿ ಬೆಳೆಯುತ್ತಿದೆ ಮತ್ತು ನಾವು ಈ ಗ್ರಾಫ್ ಅನ್ನು ನೋಡಿದರೆ ಚೀನಾ ಶೀಘ್ರದಲ್ಲೇ ಅಮೆರಿಕ ಆರ್ಥಿಕತೆಯಾಗಲಿದೆ ಎಂಬುದು ಬಹಳ ಸ್ಪಷ್ಟವಾಗುತ್ತದೆ. ಅಮೆರಿಕ ಕಳೆದ 80 ವರ್ಷಗಳಿಂದ ಇಡೀ ಜಗತ್ತನ್ನು ಆಳುತ್ತಿದೆ. ಆದರೆ ಮಾನವ ಇತಿಹಾಸದಲ್ಲಿ ಯಾವಾಗಲೂ ಸಂಭವಿಸಿದಂತೆ ಅಂಪೈರ್ಗಳು ತಮ್ಮ ಉತ್ತುಂಗವನ್ನು ತಲುಪುತ್ತಾರೆ, ನಂತರ ಕುಸಿಯುತ್ತಾರೆ ಮತ್ತು ಬೇರೆ ಯಾರಾದರೂ ಅಂಪೈರ್ಗಳು ಅವರ ಸ್ಥಾನವನ್ನು ಪಡೆದುಕೊಳ್ಳುತ್ತಾರೆ. ಅದರಂತೆಯೇ ಈಗ ಅಮೆರಿಕದ ಸ್ಥಾನವನ್ನು ಬೇರೊಬ್ಬರು ತೆಗೆದುಕೊಳ್ಳಲಿದ್ದಾರೆ ಮತ್ತು ಅದು ಚೀನಾವಾಗಲಿದೆ ಎಂದು ತೋರುತ್ತಿದೆ. ಚೀನಾ ವಿಶ್ವದ ಸೂಪರ್ ಪವರ್ ಆಗುವುದನ್ನು ತಡೆಯಲು ಅಮೆರಿಕ ತನ್ನ ಕೈಲಾದಷ್ಟು ಪ್ರಯತ್ನಿಸುತ್ತದೆ ಮತ್ತು ಇದಕ್ಕಾಗಿ ಅದು ಚೀನಾದ ವ್ಯಾಪಾರ ಮಾರ್ಗಗಳನ್ನು ಉಸಿರುಗಟ್ಟಿಸಬೇಕಾಗಲಿ ಅಥವಾ ಮಿಲಿಟರಿಯ ಮೂಲಕ ಒತ್ತಡ ಹೇರಬೇಕಾಗಲಿ ಅಮೆರಿಕದ ಅಧಿಕಾರದಲ್ಲಿರುವ ಯಾವುದಾದರೂ ಅದು ಮಾಡುತ್ತದೆ. ಮತ್ತೊಂದೆಡೆ ಚೀನಾ ರಷ್ಯಾದೊಂದಿಗೆ ತಡೆಯಲಾಗದ ಮೈತ್ರಿಯನ್ನು ಹೊಂದಿರುವಂತೆ ತೋರುತ್ತದೆ. 2018ರ ನಂತರ ಚೀನಾ ಭೌಗೋಳಿಕವಾಗಿ ಬಹಳ ಶಕ್ತಿಶಾಲಿಯಾಗಿದೆ ಮತ್ತು ವಿಶ್ವದ ಸೂಪರ್ ಪವರ್ ಆಗುವ ಈ ಓಟವು ಈಗ ಇನ್ನಷ್ಟು ಆಸಕ್ತಿದಾಯಕವಾಗಿದೆ. ಆದರೆ ಈ ಓಟವು ನಮ್ಮ ಜಗತ್ತನ್ನು ಶೀಘ್ರದಲ್ಲೇ ದೊಡ್ಡ ಯುದ್ಧದತ್ತ ತಳ್ಳಲಿದೆ. ಕಳೆದ 1.5 ವರ್ಷಗಳಿಂದ ನಾವು ನಮ್ಮ ವಿಡಿಯೋಗಳಲ್ಲಿ ಈ ಹೆಚ್ಚುತ್ತಿರುವ ಜಾಗತಿಕ ಭೌಗೋಳಿಕ ರಾಜಕೀಯ ಉದ್ವಿಗ್ನತೆಯನ್ನು ಉಲ್ಲೇಖಿಸುತ್ತಿದ್ದೇವೆ ಮತ್ತು ಪ್ರತಿ ಹಾದುಹೋಗುವ ಸಮಯದೊಂದಿಗೆ ಜಗತ್ತು ದೊಡ್ಡ ಯುದ್ಧಕ್ಕೆ ಹತ್ತಿರವಾಗುತ್ತಿದೆ. ವಿವೇಕವು ಮೇಲುಗೈ ಸಾಧಿಸಲಿ ಮತ್ತು ಎಲ್ಲರೂ ಜಾಗೃತರಾಗಿರಬೇಕು ಎಂದು ಆಶಿಸೋಣ. ಈ ವಿಡಿಯೋಗಾಗಿ ನಾವು ಸಮಾಲೋಚಿಸಿದ ಎಲ್ಲಾ ಮೂಲಗಳು ಇವು. ನೀವು ಅಂತಹ ಹೆಚ್ಚಿನ ಭೌಗೋಳಿಕ ರಾಜಕೀಯ ವಿಡಿಯೋಗಳನ್ನು ನೋಡಲು ಬಯಸಿದರೆ ಕೆಳಗಿನ ಕಾಮೆಂಟ್ಗಳಲ್ಲಿ ನಮಗೆ ತಿಳಿಸಿ. ನಿಮ್ಮ ಕಾಮೆಂಟ್ಗಳ ಮೂಲಕ ಮಾತ್ರ ನಾವು ನಿಮ್ಮ ಪ್ರತಿಕ್ರಿಯೆಯನ್ನು ತಿಳಿದುಕೊಳ್ಳುತ್ತೇವೆ. ಮತ್ತೊಂದು ಆಸಕ್ತಿದಾಯಕ ವಿಷಯದೊಂದಿಗೆ ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಮಾಡುತ್ತೇವೆ.